ಕೆಎನ್ ರಾಜಣ್ಣ ಸಚಿವ ಸ್ಥಾನಕ್ಕೆ ಒತ್ತಾಯಿಸಿ ನಾಳೆ ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ. ಕೆಎನ್ ರಾಜಣ್ಣ ಸಚಿವ ಸಂಪುಟದಿಂದ ವಜಾ ಆಗ್ತಿದ್ದಂತೆ ಈಗ ಮತ್ತೊಂದು ಮಹತ್ವದ ಸುದ್ದಿಗೋಷ್ಠಿ. ಕೊರಟಗೆರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಅಶ್ವತ್ಥ ನಾರಾಯಣ ರಾಜು ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ. ಕೊರಟಗೆರೆ ತಾಲೂಕಿನ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಅಶ್ವತ್ಥ ನಾರಾಯಣ ರಾಜು ನಾಳೆ ತುಮಕೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಟೌನ್ ಹಾಲ್ನಿಂದ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ. ಕೆಎನ್ ರಾಜಣ್ಣನವರು ತುಮಕೂರು ಜಿಲ್ಲೆಯ ಒಂದು ಶಕ್ತಿ. ಸುಮಾರು ವರ್ಷಗಳ ಕಾಲ ಅವರು ಬಡವರ ಪರ ಕೆಲಸ ಮಾಡುತ್ತಿರುವ ಅವರಿಗೆ ಸಚಿವರಾಗಿ ಸೇರಿಸಬೇಕು. ರಾಜಣ್ಣ ನಮ್ಮ ಜಿಲ್ಲೆಯ ಯಾವ ತಾಲೂಕಿಗೆ ಹೋದ್ರೂ ಕೂಡ 10-15 ಸಾವಿರ ಮತ ಅವರ ಬಳಿ ಇದೆ. ಹಾಗಾಗಿ ಅವರು ತುಮಕೂರು ಜಿಲ್ಲೆಯ ಒಂದು ಶಕ್ತಿ. ಅವರ ನೇರ ನುಡಿ ಅವರಿಗೆ ಮುಳುವಾಗಬಾರದು. ಸತ್ಯ ಹೇಳಿದರೆ ಈ ರೀತಿ ಸಚಿವ ಸ್ಥಾನ ವಜಾ ಮಾಡಿರುವುದು ಬಹಳ ಖಂಡನೀಯ. ಈ ಬೆಳವಣಿಗೆ ಅವರ ಅಭಿಮಾನಿಗಳು ಹಾಗೂ ಅವರ ಬೆಂಬಲಿಗರಿಗೆ ಬಹಳ ನೋವಾಗಿದೆ. ಅವರು ಆ ಪಕ್ಷ ಈ ಪಕ್ಷ ಎಂದು ನೋಡದೆ ಜಿಲ್ಲೆ ಅಭಿವೃದ್ಧಿಗೆ ಶ್ರಮಿಸಿದ ಶಕ್ತಿ ಇರುವವರು. ಒಂದು ವೇಳೆ ಅವರಿಗೆ ಸಚಿವ ಸ್ಥಾನಕ್ಕೆ ಪರಿಗಣಿಸಲಿಲ್ಲ ಎಂದರೆ ನಾವು ಅವರಿಗೆ ಸಚಿವ ಸ್ಥಾನ ಸಿಗುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ. ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಗಳ ಟಾರ್ಗೆಟ್ ಮಾಡಿಕೊಂಡು ಬರುತ್ತಿದೆ. ನಾಯಕ ಜನಾಂಗದ ಸಚಿವರನ್ನ ಮಾತ್ರ ಟಾರ್ಗೆಟ್ ಇಟ್ಟುಕೊಂಡು ವಜಾ ಮಾಡಲಾಗಿದೆ. ಈ ಹಿಂದೆ ನಾಗೇಂದ್ರ, ಈಗ ಕೆಎನ್ ರಾಜಣ್ಣ. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತದೆ ಎಂದು ತಿಳಿಸಿದರು. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಬಂದ್ಗೆ ಬೆಂಬಲ ಕೊಡುವುದಾಗಿ ಎಲ್ಲರೂ ಕೂಡ ಒಪ್ಪಿದ್ದಾರೆ. ನಮಗೇನು ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಹಿಂದುಳಿದರ ಪರವಾಗಿ ಅಥವಾ ಬಡವರ ಪರವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಅಂದರೆ ಅದು ಕೆಎನ್ ರಾಜಣ್ಣ ತಪ್ಪಾಗಲಾರದು. ಅವರು ನಮ್ಮ ಜಿಲ್ಲೆಗೆ ವ್ಯಕ್ತಿ ಅಂತಲ್ಲ, ಒಂದು ಶಕ್ತಿ ಆಗಿದ್ದರು. ಅದರಿಂದ ನಾವು ಈಗ ನಾಳೆ ನಮ್ಮ ಪ್ರಬಲ ಹೋರಾಟ ಏನಂದರೆ ಈ ಹೈಕಮಾಂಡ್ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿ ಅವರಿಗೆ ಮತ್ತೆ ನಮ್ಮ ರಾಜ್ಯದಲ್ಲಿ ಅವರಿಗೆ ಒಂದು ಸೇವೆ ಮಾಡೋ ಅವಕಾಶ ಕಲ್ಪಿಸಬೇಕು ಅಂತ ನಾವು ಎಲ್ಲರೂ ಈ ಒಂದು ಪ್ರತಿಭಟನೆ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಇದರ ಅಂಗವಾಗಿ ನಾವು ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನಾದ್ಯಂತ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಂಘಟನೆಗಳು ಕೂಡ ಈ ಒಂದು ಬೆಂಬಲಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರೂ ಈಗ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ದಯಮಾಡಿ ನಾಳೆ 10 ಗಂಟೆ 10:30 ಅಷ್ಟೊತ್ತಿಗೆ ತುಮಕೂರಿನ ಟೌನ್ ಹಾಸ್ಪಿಟಲ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ನಾವು ಈ ಮೂಲಕ ನಮ್ಮ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ನಾವು ತಾಲೂಕು ಅಧ್ಯಕ್ಷರಾಗಿ ನಾವು ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೇಳ್ಕೊಳ್ತೀವಿ. ಕೆಎನ್ ರಾಜಣ್ಣನವರನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿರುವುದರಿಂದ ನಾವು 40 ವರ್ಷಗಳಿಂದ ಅವರು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಥರ ಕೆಲಸ ಮಾಡಿ ಎಲ್ಲ ಬಡವರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಬಡವರಿಗೆಲ್ಲ ಲೋನ್ಗಳು ಕೊಟ್ಟು ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ವಜಾಗೊಳಿಸಿರೋದನ್ನು ವಾಪಸ್ ತಗೊಂಡವ್ರೆ ಅಂತ ಹೇಳ್ಬಿಟ್ಟು ನಾಳೆ ನಾವು ತುಮಕೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲ ಹಿಂದುಳಿದ ವರ್ಗ ಹಾಗೂ ಸಹಕಾರ ಸಂಘಗಳ ಸಹಕಾರ ಇವ್ರನ್ನೂ ಕೂಡ ಕರಿತಾ ಇದ್ದೀವಿ. ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ KNR ಅಭಿಮಾನಿಗಳೇ, ಕೆಎನ್ ರಾಜಣ್ಣವರು ಈ ಜಿಲ್ಲೆ ಒಳಗೆ ಹಿಂದುಳಿದ ದಲಿತ ಪರ ನಾಯಕರು. ಕಳೆದ 40 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಛಾಪು ಮೂಡಿಸಿ ಈ ಜಿಲ್ಲೆನಲ್ಲಿ ರೈತರ ಕಷ್ಟಕ್ಕೆ ಸಕಾಲಕ್ಕೆ ಸ್ಪಂದಿಸಿ ಈ ಜಿಲ್ಲೆನಲ್ಲಿರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ರಾಜಣ್ಣವ್ರ ಹೆಸರು ಹೇಳಿದ್ರೆ 10,000 ಮತಗಳನ್ನು ಅವರದೊಂದು ಮಾತಿಗೆ ಜನ ಬದಲಾವಣೆ ಮಾಡಿ ಅವ್ರು ಹೇಳಿದ ಕ್ಯಾಂಡಿಡೇಟಿಂದ ಹೋಗ್ತಕ್ಕಂಥ ಒಬ್ಬ ಧೀಮಂತ ನಾಯಕನ್ನ ಏಕಾಏಕಿ ಸತ್ಯ ಮಾತಾಡೋದೇ ತಪ್ಪು, ಸತ್ಯನೇ ಮಾತಾಡಬಾರ್ದು ಅಂತ ಹೇಳಿ ಅವರನ್ನು ವಜಾಗೊಳಿಸಿರೋದನ್ನು ಖಂಡಿಸಿ ಇವತ್ತು KNR ಅಭಿಮಾನಿಗಳು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರೂ ಕೂಡ ಒಕ್ಕೂರಲಿನಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅಂದರೆ ಬೇಷರತ್ತಾಗಿ ಅವರು ವಜಾನ ಹಿಂಪಡೆದು ಅವ್ರ ಮಂತ್ರಿಗಿರಿಯನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು. ಇಲ್ಲ ಅಂದರೆ ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡ್ತೀವಿ. ನಾಳೆ ಕೂಡ ತುಮಕೂರು ಟೌನ್ ಹಾಲ್ ಸರ್ಕಲಲ್ಲಿ ಸಮಯ 10:30-11 ಗಂಟೆಗೆ ಪ್ರತಿಭಟನೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ಅವರು ಕೂಡ ಹೆಸರು ಗೊತ್ತಾಗಬೇಕು ನಮಗೆ. ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಏನು ಅಲ್ಲಿಂದ ನಿಂತ್ಕೊಂಡು ನೋಡ್ತಿರೋದಿಲ್ಲ, ಇಲ್ಲಿಂದನೇ ಆಗಿರುತ್ತೆ ಅದು. ಹಾಗಾಗಿ ಅವರಿಗೆ ಮತ್ತೆ ಹುದ್ದೆಯನ್ನು ಕೊಡಬೇಕು. ನಮ್ಮದೆಲ್ಲ ಬೇಡಿಕೆ ಒಂದೇ, ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಪ್ರತಿಭಟನೆಯನ್ನು ಜಿಲ್ಲಾದ್ಯಂತ ಏಕಕಾಲದಲ್ಲಿ ಮಾಡ್ತೀವಿ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕೆಎನ್ ರಾಜಣ್ಣವರು ನಮ್ಮ ಜಿಲ್ಲೆಯ ಒಬ್ಬ ಹಿಂದುಳಿದ ನಾಯಕರು. ಅವರನ್ನು ಮಿನಿಸ್ಟರ್ಗಿರಿಯಿಂದ ಕೈಬಿಟ್ಟಿರೋದು ನಮಗೆಲ್ಲ ನೋವು ತಂದಿದೆ. ಅವರು ಪಕ್ಷಾತೀತವಾಗಿ ಎಲ್ಲರನ್ನೂ
ಜೊತೆ ಕರ್ಕೊಂಡು ಹೋಗ್ತಾ ಇದ್ರು. ರಾಜಣ್ಣ ಅವ್ರು ಬಂದಿದ್ದಾರೆ ಅಂದರೆ ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೂಡ ಅವ್ರನ್ನ ಬಂದು ಮಾತಾಡಿಸಿ ಹೋಗುವಂಥ ಒಂದು ಸಂಪ್ರದಾಯ ಬೆಳೆಸ್ಕೊಂಡಿದ್ರು. ಹಾಗೆ ಬಡವ್ರಿಗಾಗಲಿ ದೀನದಲಿತರಿಗಾಗಲಿ ಭಾಳ ಒಂದು ಒತ್ತು ಕೊಟ್ಟು ಕೆಲಸ ಮಾಡ್ತಿದ್ದಂಥವ್ರು. ಅವರು ನಮ್ಮ ಜಿಲ್ಲೆಯವರು ಆಗಿರೋದ್ರಿಂದ ನಮಗೆಲ್ಲ ನೋವಾಗಿದೆ. ಹಾಗಾಗಿ ಅದು ಸಂಬಂಧಪಟ್ಟಂಥ ಯಾರು ನಾಯಕರಿದ್ದಾರೆ ಅವರು ಅದನ್ನು ತೀವ್ರವಾಗಿ ಗಣನೆಗೆ ತಗೊಂಡು ಅವ್ರನ್ನ ಮತ್ತೆ ವಾಪಸ್ಸು ತಗೊಳ್ಬೇಕು ಅಂತೇಳಿ ನಾವೆಲ್ಲ ಹಿಂದುಳಿದ ವರ್ಗದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಾಳೆ ದಯಮಾಡಿ ಎಲ್ಲರೂ ಅದಕ್ಕೆ ಸಹಕರಿಸಬೇಕು. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರ ಆಪ್ತ ಮಂತ್ರಿಯಾದಂಥ KN ರಾಜಣ್ಣನವ್ರನ್ನ ನಿನ್ನೆ ಸಂಪುಟದಿಂದ ವಜಾಗೊಳಿಸಿರೋದು ನಮಗೆಲ್ಲ ಇಡೀ ರಾಜ್ಯಾದ್ಯಂತ ಭಾಳ ನೋವಿನ ಸಂಗತಿ ತಂದಿದೆ. ನಾವು ರಾಜಣ್ಣನವರು KN ರಾಜಣ್ಣವರು ಸುಮಾರು 40 ವರ್ಷಗಳ ಕಾಲ ರಾಜಕಾರಣದಲ್ಲಿ ಮತ್ತು ನಮ್ಮ ಸಮಾಜ ಸೇವೆ ಸೊಸೈಟಿಗಳಲ್ಲಿ ಬಡಬರ್ಗರ ರೈತರ ಪರವಾಗಿ ಕೆಲಸ ಮಾಡ್ಕೊಬಂದವರು. ಇವತ್ತು ಒಳ್ಳೆ ಉನ್ನತ ಸ್ಥಾನ ಸಿಕ್ಕಿತ್ತು ಅವ್ರಿಗೆ. ಏನೋ ಕಾರಣಾಂತರದಿಂದ ಯಾರಿಗೂ ತಿಳಿದು ಬಂದಿಲ್ಲ. ಇವತ್ತು ಸಚಿವ ಸಂಪುಟದಿಂದ ವಜಾ ಮಾಡಿದ್ದಾರೆ. ನಮಗೆಲ್ಲ ನೋವಾಗಿದೆ. ನಾವು ಪಕ್ಷಾತೀತವಾಗಿ ಹಾಗೂ ನಮ್ಮ ಎಲ್ಲ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ರಾಜಣ್ಣವ್ರನ್ನ ಬಿಂಬಿಸಿ ಇವತ್ತು ರಾಜ್ಯದಲ್ಲಿ ಸಹಕಾರ ಸಚಿವನಾಗಿ ಮಾಡಿ ಇದೇ ಕಳೆದ ತಿಂಗಳು ಕರ್ನಾಟಕ ರಾಜ್ಯದಂತ ಕಾಣದಂತಹ ಜನಸಾಗರ 75ರ ಅವರ ಅಮೃತ ಮಹೋತ್ಸವಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2 ಲಕ್ಷಕ್ಕೆ ಜನ ಸೇರಿ ಅವ್ರಿಗೆ ಒಳ್ಳೆ ಒಂದು 75 ವರ್ಷ ತುಂಬಿದ್ದು ಒಂದು ನಡುವೆಯೂ ನಮಗೆ ಈ ಥರ ನೋವಾಗಿರೋದು ರಾಜ್ಯಾದ್ಯಂತ ಭಾಳ ನೋವಾಗಿದೆ. ನಾಳೆ ನಮ್ಮ ಜನಾಂಗದ ಎಲ್ಲ ಜನಾಂಗದವರು ಸೇರಿ ನಾಳೆ ತುಮಕೂರಿನ ಟೌನ್ ಹಾಲ್ ಬಳಿ 10 ಸರಿಯಾಗಿ ಅವರ ವೈಯಕ್ತಿಕವಾಗಿ ಜನಗಳನ್ನೆಲ್ಲ ಕರ್ಕೊಂಡು ಅಭಿಮಾನಿಗಳು ದಯವಿಟ್ಟು ನಾಳೆ 10 ಸರಿಯಾಗಿ ತುಮಕೂರಿನ ಟೌನ್ ಹಾಲ್ ಬಳಿ ಸೇರಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಇದನ್ನು ಕೂಡಲೇ ಕೈಬಿಟ್ಟು ರಾಜಣ್ಣವ್ರಿಗೆ ಉನ್ನತ ಸ್ಥಾನ ಕೊಡಬೇಕು ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ. ಮುಂದೆ ರಾಜಣ್ಣವ್ರಿಗೆ ಒಳ್ಳೇದಾಗಲಿ. KN ರಾಜಣ್ಣವ್ರಿಗೆ ತುಮಕೂರು ಜಿಲ್ಲೆಯಿಂದ ಎಲ್ಲರೂ ಅಭಿಮಾನಿಗಳು ವೈಯಕ್ತಿಕವಾಗಿ ಬರಬೇಕು ಅಂತೇಳಿ ನಾವು ಕರ್ಕೊಂಡು ಪಕ್ಷಾತೀತವಾಗಿ ಕರಿತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಹಕರಿಸಿ.